ಹಲೋ ಮಿಸ್ಟರ್ ದೇವದಾಸ, ನಿನ್ನ ಪ್ರೀತಿ ವೇದವತಿನಲ್ಲಿ ಕೊಚ್ಚಿಕೊಂಡಿರುವ ನೋವನ್ನು ಕಂಡು ನನಗೆ ತುಂಬಾನೇ ಬೇಜಾರವಾಯ್ತಾ? ಯಾರು ನೀವು? ನನ್ನ ಬಗ್ಗೆ ನಿಮಗೇನು ಗೊತ್ತು? ನಾನು ಕಾವ್ಯಳನ ಸ್ನೇಹಿತ. ಕಾವ್ಯ ಎಲ್ಲಾ ವಿಷಯಗಳು ನನಗೆ ತಿಳಿಸಿದಳ. ನಿನ್ನ ಪ್ರೀತಿ ಪಾರಿವಾಳ ನಿನ್ನ ಕೈಯಿಂದ ಜಾರಲ ನಿಮ್ಮ ಬಾಸ್ ಆಗಿರೋ ರಣಧೀರನೇ ಕಾರಣ. ಹಾಲಿನಲ್ಲಿ ಉಳಿಯಿಂದ ನಿಮ್ಮಂತ ತಡಕಾಸ್ ಮಕ್ಕಳಿಗೆ ಬೇರೆ ಕೆಲಸನ ಇಲ್ವಾ? ಸೀತಾ ಮುಚ್ಕೊಂಡ್ರಾಯ್ತಲ್ಲ, ಇಲ್ಲವಾದರೆ ನಿನ್ನ ದೇಹವನ್ನು ಸೇರ ಕಾಡಿನಲ್ಲಿರುವ ಸಿಂಹಗಳಿಗೆ ಆಹಾರ ಮಾಡಬೇಕಾದ್ರೆ ಎಚ್ಚರ ಮಗನ. ನಿಜ ಹೇಳಿದರೆ ಹಂಗೆ ಅನ್ಸದ? ಕೊಂಚ ಯೋಚಿಸ, ಪೂರ್ತಿ ವಿಷಯ ತಿಳಿದುಕೊಂಡು ಆಮೇಲೆ ಮಾತಾಡೋಣ. ಅವನು ರಣ ಹೇಳ ನಯವಂಚಕ, ಮೋಸಗಾರ. ಅವನು ಬೇರೆ ಯಾರು ಅಲ್ಲ, ನನ್ನ ದೊಡ್ಡಮ್ಮನಾದ ಮಗ ರಣಧೀರ. ನಮ್ಮಪ್ಪನ ಆಸ್ತಿಯನ್ನು ಒಬ್ಬನೇ ಅನುಭವಿಸುತ್ತಿದ್ದಾನ. ಪ್ರತ್ಯಕ್ಷವಾಗಿ ಕಂಡರೆ ಪ್ರಾಮಾಣಿಸಿ ನೋಡಿ ಎಂದು ಹೇಳಲಿಲ್ಲ. ನನ್ನ ಮನಸ್ಸಿನಂತ ದರೋಡೆಗೋರನ ಮಾತು ಕೇಳುವುದಿಲ್ಲ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನೀವಿಬ್ಬರು ಸಹೋದರರೆಂದು ನನಗೆ ಮೊದಲೇ ತಿಳಿದಿದೆ. ಲೇ ಮರೆ, ನಿನ್ನ ದೀಪಾಳನ್ನು ಬಲಾತ್ಕರಿಸೋದಕ್ಕೆ ಮುಂದಾಗಿದ್ದ. ಅದನ್ನು ನಾನು ಬಂದು ತಡೆದೆ. ನನ್ನನ್ನ ನಮ್ಮ ನಿನಗೂ ಇಷ್ಟು ಹೇಳಿದರೂ ನಂಬಿಕೆ ಬರಲಿಲ್ಲ. ಅಯ್ಯೋ ಹೌದಾ? ಹಾಗಾದರೆ ನಾನು ಏನು ಮಾಡಬೇಕು ಹೇಳು? ಹೋಗಿ ಆ ರಣಧೀರರ ತಲೆಯನ್ನು ತುಂಡು ತುಂಡಾಗಿ ಕತ್ತರಿಸಬೇಕಲ್ಲ. ಗುರಿ ಹಳ್ಳಕ್ಕೆ ಬಿದ್ದ. ನೀನು ಅಂತ ಸಹಾದನೆ ಮಾಡಬೇಕಾಗಿಲ್ಲ. ಅವನು ನಿನಗೆ ಕೊಡುವುದಕ್ಕಿಂತ ಜಾಸ್ತಿ ಸಂಬಳ ಕೊಡುತ್ತೇನೆ. ನನ್ನ ಅಕೌಂಟ್ ಮ್ಯಾನೇಜರ್ ಆಗಿ ಬಂದ್ಬಿಡ. ಓಕೆ ಸರ್, ಖಂಡಿತ ಬರುವೆ. ನಾನು ಈಗಲೇ ಹೊರಡುವೆ. ತಲೆ ತೆಗೆಯಲ್ಲ. ಮೋಸದ ಜಾಲ ಎಲ್ಲ ರಣ ಹತ್ತುಗಳಂತೆ ಕುಕ್ಕಿ ತಿನ್ನಲು ಕಾತರದಿಂದ ಬೆಳಕವ ಜಟಾಯ್ ಪಕ್ಷಿಯಂತೆ ಎತ್ತರವಾದ ಸಂಚಲನವನ್ನು ಮೂಡಿಸಬೇಕಾ? ಅದೇ ಈ ಮಗಧೀರರ ಮಾಯದಾಟ. ನನ್ನ ಕೆಲಸ ಮುಗಿಯುವವರೆಗ ಜನರ ಪ್ರಾಣ ಬಲೆಗಲ, ಇಲ್ಲವೋ ಹಾಳಾಗಲ. ನನಗೆ ಬೇಕಾಗಿರೋದು ಮಾಗಿದ ಮಾವಿನ ಹಣ್ಣಷ್ಟು ತಿಂದಷ್ಟು ರುಚಿರಬೇಕಾ? ನಾನು ಶಕುನಿಯಂತೆ ಪಾತ್ರ ಧರಿಸ ಬೆಂಕಿ ಇಟ್ಟು ಒತ್ತಿ ಉರಿಯುವುದನ್ನು ಕಂಡು ಕಿಲಕಿಲ ಅಂತ ನಗಬೇಕಾ? ಇಲ್ಲಿ ನಾನು ಇರುವಷ್ಟು ದಿನ ನರೆ ಬುದ್ಧಿ ಉಪಯೋಗಿಸಿಕೊಂಡು ಸೊಲೆಯಂತೆ ನೀರಿನ ಒಳಗೆ ಹೋಗಿ ಕಣ್ಣೀರು ಸುರಿಸುವಂತ ಅಜಯನಿಗೆ ಮಾತ್ರ ಇಲ್ಲದ ಸಲ್ಲದ ವಿಷಯ ತಿಳಿಸ ಅವರ ಸಂಸಾರವನ್ನು ಬೀದಿಗೆ ತರವ. ಶುಭ ಕಾರ್ಯಕ್ಕೆ ಹೊರಡುವ ಸಮಯದಲ್ಲಿ ಕಾಡು ಬೆಕ್ಕುಗಳ ದರ್ಶನ. ಲೇ ಮಂಗ, ಜಾಸ್ತಿ ಬಾಲ ಬಿಚ್ಚಿದರ ನಿನ್ನ ಬಾಯಿಗೆ ಬಿರುಡುವೆ ಎರಡನೇ ಗಂಗವಲ್ಲ. ನೀನು ನಿಜವಾಗಲು ನಪಂಸಕಲಿಗ. ಕಂತ್ರಿ ಹುಟ್ಟಿದ ನನ್ನ ಮಗನೇ, ನನ್ನ ಬಗ್ಗೆ ಹಿಂಗಂದು ಮಾತನಾಡಿದರೆ ನೀನು ಜೀವ ಸಹಿತ ಇಲ್ಲಿಂದ ಹೋಗುವುದಿಲ್ಲ. ನೀನೇ ಒಳ್ಳೆ ಶಂಡ ಇದ್ದಾಗಿದೆಯಾ? ನಿನ್ನ ಪಂಸಕ ಎನ್ನುತ್ತಿರುವೇನೋ? ಈಗ 3 ತಿಂಗಳ ಗರ್ಭಿಣಿ. ಬಗ್ಗೆ ಮಾತನಾಡಬೇಡ. ನೀನು 4 ಕುಲದವನ. ಸುಮ್ಮನೆ ದಾರಿ ಬಿಡು.
ನಿನಗೆ ವಿಷಯ ಪೂರ್ತಿ ತಿಳಿದಿಲ್ಲ ಅಲ್ಲವ? ನಿನ್ನ ಮಡದಿಗ ಏಳ್ ಸ್ಟೈಲ್ ಇರೋ ಸುಳ್ಳ ಕದವಳು. ಅಂದರೆ ನಿನ್ನ ಮಾತು ಸತ್ಯನಾ? ನಿನಗೆ ಯಾರು ಹೇಳಿದ್ದು? ಯು ಬ್ಲಡಿ ಬಾಸ್ಟರ್. ನಿನಗೆ ಕೋಪವು ಬಂದೇ ಬರುತ್ತದ? ನಿನಗೇನೋ ಯಾರಿಗಾದರೂ ಕೋಪ ಬಂದೇ ಬರುತ್ತದ? ನಾನು ಹೇಳುವುದು ಸುಳ್ಳಾದರ ಹೋಗಿ ಚೆಕಪ್ ಮಾಡಿಸ. ಅಂದರೆ ಈ ಮಾತು ಸತ್ಯನಾ? ಇದು ನಿನಗೆ ಯಾರು ಹೇಳಿದ್ದು? ರಾಕೇಶನೇ ತಾನೇ ಈಗ ತಾನೇ ದೀಪಾಳ ವಿಷಯ ತಿಳಿಸಿ ಹೋದರ. ರಾಕೇಶನಂತ ಒಬ್ಬರ ಮಾತ್ರ ಅಲ್ಲ, ರಾಕೇಶನಂತ ಮೈಕೊಟ್ಟು ತುಂಬಿದ ಹುಡುಗರ ಜೊತೆ ಬಾನ ಚಕ್ಕಂತ ಮಾಡಿದ್ದಾಳಂತೆ. ಅಲ್ಲೇ ಏಳ್ಸನ್ನುವ ರಾಕ್ಷಸ ಹುಟ್ಟಿಕೊಂಡಿರೋದು. ನೀನು ಮೊದಲೇ ಯಾಕೆ ಹೇಳಿರಲಿಲ್ಲ? ಸರಿ ಅದರಲ್ಲಿ ನಾನೀಗಲೇ ಹೊರಡುವೆ. ಬಂಡ ಬಜಾರಿಯಿಂದ ಶಿಶುವನ್ನು ಕಿತ್ತುಕೊಳ್ಳುವೆ. ನನ್ನ ಅರ್ಧದಷ್ಟು ಕೆಲಸ ಮುಗಿಯಿತ. ಮುಂದಿನ ಕಡೆ ದೀಪಾಳ ದೇಹ ಸೆಳೆಯುವುದ, ನನ್ನ ಪಾಲಿನ ಆಸ್ತಿ ಕಿತ್ತುಕೊಳ್ಳುವುದ. ಸಾಹೇಬ್ರು ಯಾರನ್ನೋ ಬೈಕ್ ಕಾಣಿಸ್ತಾ ಇದೆಯಲ್ಲ, ಅದು ಯಾರಿಂದ ಕೇಳಬಹುದೇ? ಚೇಚೆ ಆಗೇನಿಲ್ಲ ಸುಂದರಿ, ಸ್ವಲ್ಪ ಕೋಪವಿತ್ತು. ಆದರೆ ಜೀವಂತದಿಂದ ಬೊಂಬೆ ಮುಖ ನೋಡಿ, ಅಂದರೆ ನಿನ್ನ ಮುಖ ಕಂಡ ಕ್ಷಣ ಕೋಪವು ಮಾಯ, ಮನಸ್ಸಿಗಾದ ಗಾಯನು ಮಾಯ. ಸರಿ ಆಯ್ತು, ನಾನಿನ್ನು ಹೊರಡಲೆ. ಇಲ್ಲ ನನಗೆ ನನ್ನನ್ನು ಕರೆಸಿದ್ದು ಹೇಗೆ ಎಂದು ಕೇಳಬಹುದೇ? ಏಕೆಂದರೆ ಏನು ಹೇಳಲ, ಮಾತು ಬರದ ಮೂಗನು ಕೂಡ ನಿನ್ನ ಅಂಗವರ್ಣಿಸಿ ಮಾತಾಡಕ ಅವರ್ಣಿಸುತ್ತಾನ. ಹೂ ಪರಿಮಳ ಬೀಳುವುದನ್ನು ಬಿಟ್ಟು ನಿನ್ನ ಮುದ್ದಾದ ಮುಖದಿಂದ ನಗಲು ಪ್ರಯತ್ನಿಸಬದಲ, ಕಾಮನ ಬಿಲ್ಲು ನಿನ್ನ ಸೋತು ಕಣ್ಣೀರಾಕಬೇಕಾ? ಸಾಕು ಮಾಡಿ ಈ ನಿಮ್ಮ ಮಾತನ್ನು. ಈ ನಿಮ್ಮ ಇಚ್ಛೆ ಏನೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಲ್ಲು ಡಾರ್ಲಿಂಗ್, ಮುಂಗಾರು ಮಳೆ ಹನಿಯಲ್ಲಿ ನವಿಲು ಗರಿ ಬಿಚ್ಚಿ ನಾಟ್ಯ ಮಾಡಿ ನರ್ತಿಸಿ ಹೋಗೋಣ ಬಾಸಕ್ಕೆ.